ಇಡೀ ದೇಶದಲ್ಲಿ ಇವತ್ತು ನಮ್ಮ ಯುವ ಯುವಜನಾಂಗವನ್ನ ಒಂದು ಕೆಟ್ಟ ದಾರಿಯತ್ತ ಎಳ್ಕೊಂಡು ಹೋಗ್ತಾ ಇರುವಂತಹ ಈ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ, ಅವರ ವ್ಯವಸ್ಥೆಯ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿದೆ. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ಈ ಸಭೆಯಲ್ಲಿ ಭಾಗವಹಿಸಿರುತ್ತೆ ನಮ್ಗೆಲ್ಲ ಬಹಳಷ್ಟು ಸಂತೋಷವಾದ ವಿಚಾರ. ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ಬರೀ ಅವರ ಕೆಲಸಗಳಿಗೆ ಮಾತ್ರ ಪ್ರತಿಭಟನೆ ಅಲ್ಲ, ಅವರ ಧೋರಣೆ, ಅವರ ಭ್ರಷ್ಟಾಚಾರಕ್ಕೆ ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಅಂತ ಅವರಿಗೆ ಕಳಿಸ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಾವು ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ, ಈ ನಮ್ಮ ಕೂಗು ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಬೇಕು, ನರೇಂದ್ರ ಮೋದಿ ಅವರಿಗೆ ಮುಟ್ಬೇಕು, ಕೇಂದ್ರ ಸರ್ಕಾರದ ಎಲ್ಲ ಸಚಿವರುಗಳಿಗೆ ಇದು ಮುಟ್ಬೇಕು. ನಮ್ಮ ರಾಜ್ಯ ಸರ್ಕಾರದಿಂದ 4 ಜನ ಕೇಂದ್ರದಲ್ಲಿ ಇವತ್ತು ಮಂತ್ರಿಗಳಿದ್ದಾರೆ. ಒಬ್ರು ರಾಜ್ಯದ ಪರವಾಗಿ ಒಬ್ರು ಒಂದು ಸುದ್ದಿಯನ್ನು ಎತ್ತಲ್ಲ, ಯಾರ ಪರವಾಗೂ ಇಲ್ಲ, ಮಹಿಳೆಯರ ಪರವಾಗಿಲ್ಲ, ರೈತರ ಪರವಾಗಿಲ್ಲ. ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದ್ದಂತ ನಮ್ಮ ನೀಟ್ ಎಕ್ಸಾಮ್ ಅನ್ನು ಇವತ್ತು ಉನ್ನತ ಶಿಕ್ಷಣ ಸಚಿವರು ಇಲ್ಲ ಕೂತಿದ್ದಾರೆ, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಸಹ ಇಲ್ಲ ಕೂತಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಸಭೆಯಲ್ಲಿ ಪ್ರತಿ ಕ್ಯಾಬಿನೆಟ್ ವಿಚಾರ ಮಾಡ್ತಾರೆ. ಈ ಬಿಜೆಪಿಯಿಂದ ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ, ರಾಜ್ಯ ಮಟ್ಟದಲ್ಲಿ ನಾವು ಮುಂಚಿನ ದಿನಗಳಲ್ಲಿ ನಾವು ನಡೆಸಿ ನಮ್ಮ ಮಕ್ಕಳಿಗೆ ಅವಕಾಶ ಸಿಗ್ತಾ ಇತ್ತು. ಆದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ನೀಟ್ ಎಕ್ಸಾಮ್ ಮಾಡುವುದರ ಮುಖಾಂತರ ನಮ್ಮ ಮಕ್ಕಳಿಗೆ ಸಿಗಬೇಕಾದಂತ ಅವಕಾಶಗಳನ್ನ ಕಿತ್ಕೊಂಡು ಇವತ್ತು ಪದರ ಪಾಲ್ ಮಾಡ್ತಾ ಇದ್ದಾರೆ. ಅದನ್ನೂ ಸರಿ ಮಾಡ್ತಾ ಇಲ್ಲ. ಈ ಭ್ರಷ್ಟಗಳನ್ನ ಅವರು ಮುಂಚೆನೆ ಎಕ್ಸಾಮ್ಗಳ ಮುಂಚೆನೆ ಅವರು ಯಾರ್ಯಾರು ಅವರು ಆಯ್ಕೆ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಎಕ್ಸಾಮ್ ಬರುತ್ತು. ಯಾರು ಇದಕ್ಕೆ ಮಾರ್ಕ್ಸ್ ತಗೊಳ್ಳೋಕೆ ಯೋಗ್ಯತೆ ಇದ್ದಂತ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ಅವರ ವಿರುದ್ಧವಾಗಿ ನಮ್ಮ ಈ ಹೋರಾಟ ಇದೇ ತರ ಮುಂದುವರಿದೆ ಅಂತ ನಾನು ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯ ಎಲ್ಲ ವಿದ್ಯಾರ್ಥಿ ಮಿತ್ರರು, ಅದರಲ್ಲಿ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ನಮ್ಮ ಮಿತ್ರರು ಸೇರಿದ್ದೀರಿ, ನಮ್ಮ ಸಹೋದರರು ಸೇರಿದ್ದೀರಿ, ನಮ್ಮ ಸಹೋದರಿಯರು ಸೇರಿದ್ದೀರಿ. ಈ ಎಲ್ಲ ಸಭೆಯನ್ನ ಆಯೋಜನೆ ಮಾಡಿದಂತಹ ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ, ಈ ಒಂದು ಪ್ರತಿಭಟನೆ ನಮಗೆ ನ್ಯಾಯ ಸಿಗೋದಂತ ನಾವು ಮುಂದುವರೆಸೋಣ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.